ಮಾತಾಡ್ಬೇಕು, ಹಂಗೆ ನಮಗೂ ಸಲಹೆ ಕೊಡ್ಬೇಕು ಹೇಗ್ ನಾವು ಆಂಕರಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ. ಕೇಳಿಸ್ತಿಲ್ಲ ಅಲ್ಲ? ಕೇಳಿಸ್ತದೆ. ಅಲ್ಲ ಚಿನ್ನ, ನೀವು ಇಷ್ಟೊಂದು ವಿಷಯ ನೋಡಿದ್ರೆ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ದೀನಿ ಅನ್ಕೊಬಿಡ್ತಾರೆ. ಹಂಗೆ ಅನಿಸ್ತದೆ. ಆಮೇಲೆ ಪಾರ್ಟಿ ಫಿಕ್ಸ್. ಸತ್ಯವಾಗ್ಲೂ ಎಲ್ಲ ನಿಜವಾಗ್ಲೂ ಪ್ರೀತಿಗೆ ಹೊಡೆದಿರೋದು ಇದು. ಖಂಡಿತ ನಾನು ಯಾರು ಹಾಕ ಬಂದಿಲ್ಲ. ಇಲ್ಲ ನಮ್ಮೋನೆ ಅಂತಾನೆ ಮಗ, ನನಗೆ ಗೊತ್ತಿಲ್ಲ ಯಾವುದೋ ಒಂದು 50 ಜನ ರೆಡಿ ಮಾಡಿದ್ಯಾ ಅಂತ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೇಲಿ ನನ್ನ ಹೆಂಡತಿ ನೀಟಾಗಿ ಹೇಳಿ ಕಳ್ಸಿದ್ದಾರೆ, ನೀನೇನಾರ ಮೈಕ್ ಹಿಡ್ಕೊಂಡು ಜಾಸ್ತಿ ಮಾತಾಡ್ರೆ ನಿನ್ನ ನರಕ್ಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಇಲ್ಲಿ ಇವರು ಅವರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ. ಆಮೇಲೆ ಒಂದು ಕ್ಷಮೆ ಇರಲಿ, ನಾನು ತಡವಾಗಿ ಬಂದಿದ್ದು. ಆ್ಯಕ್ಚುಲಿ ತಡವಾಗಲ್ಲ, ಇವರಿಬ್ರು ಡೈರೆಕ್ಟ್ರುಗಳು ಅದು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ. ನಾನು ಕೇಳಿದ್ದೀನಿ 7 ಗಂಟೆಗೆ ಸ್ಟಾರ್ಟು ಅಂದರು. ಆಮೇಲೆ ನೋಡ್ರೆ 6:15 ಅಂತಾರೆ ಇಲ್ಲಿ ಬಂದಮೇಲೆ. ಆದರೂ ತಡವಾಗಿದೆ, ಕ್ಷಮೆ ಇರಲಿ. ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ಇಲ್ಲ ಸುದಿಯವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲು ಎಳಿತಾ ಇರ್ತಾರೆ ಅಂತ. ಖಂಡಿತ ಇಲ್ಲ, ನಡೆಯುವಾಗ ಕಾಲು ಎಳಿಬೋದು. ನಾನು ಇನ್ನೂ ಸಿನಿಮಾ ಲ್ಯಾಂಡಲ್ಲಿ ಅಂಬೆಗಾಲು ಎಳಿತಿದ್ದೀನಿ. ಹಾಗಾಗಿ ಆ ಥರದ್ದು ಎಳೆಯೋದು ಆ ಥರದ್ದು ಏನೂ ಆಗಿಲ್ಲ. ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿರೋದು, ನಾನು ಹಿಂದೇನು ಹೇಳ್ದಂಗೆ ನಾನು ಇಬ್ಬರು ನಂಬ್ಕೊಂಡು ಸಿನಿಮಾಗೆ ಬಂದಿದ್ದೀನಿ. ಒಂದು ಬಂಡಿ ಮಕ್ಕಳಮ್ಮ, ಇನ್ನೊಂದು ಕನ್ನಡ ಮಾಧ್ಯಮ. ಹಂಗಾಗಿ ನನ್ಗೆ ಆ ಥರದ್ದು ಯಾವುದು ನೋಡಿ ಹೆಂಗೆ ಮನೋಣ ಹೆಂಗಿತ್ತು ಅಣ್ಣ, ಸತ್ಯ ಅಣ್ಣ ಇದು ಅಣ್ಣ, ಹಿಂಗೆ ಎದುರುಗಡೆ ಕೂತ್ಕೊಂಡ್ಬಿಟ್ಟು ಹಿಂಗೆ ಮಾಡಿ. ಸೊ ಆ ಥರದ್ದು ಏನೂ ಇಲ್ಲ, ಖುಷಿ ಆಗುತ್ತೆ. ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ನಂದು ಟೀಸರಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ, ಅದು ಕೋಳಿದಲ್ಲ ಹುಂಜಾದು ಅಂತ ಹೇಳ್ಬಿಡಿ. ನಾನು ಹೇಳ್ದೆ ಕರಗಿರೋನು ಯಾವನಾರು ಹಾಕೋ ಬಾಂಡ್ಲಿಗೆ ಅಂತ. ಬೆಳ್ಳಗೆ ಅದು ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ಥರ ಕಾಣ್ತದ ಕಾಲು. ಅದೊಂದು ಹೇಳ್ಬಿಡ್ರಪ್ಪ ಹುಡುಗ ಅಂತ. ಮನೆಗೆ ಹೋದ್ರೆ ನಿದ್ದೆ ಮಾಡಕ್ಕೆ ಬಿಡಲ್ಲ. ಥ್ಯಾಂಕ್ಸ್, ಖುಷಿ ಇದೆ. ಪ್ರದೀಪ್ ಸರ್, ಆರ್ಯ, ಪುನಿ, ಧರ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಧರ್ಮ ಸರ್ ಜೊತೆ ಇದು 2ನೇ ಸಿನಿಮಾ, ಆರ್ಯ ಅವ್ರ ಜೊತೆನೂ ಇದು 2ನೇ ಸಿನಿಮಾ, ಅಮ್ಮ ಅವ್ರ ಜೊತೆನೂ ಇದು 2ನೇ ಸಿನಿಮಾ. ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ. ಸೊ ಇದು 2ನೇ ಸಿನಿಮಾ ಮಾಡ್ತಿದ್ದೀನಿ. ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ನಾನು ಯಾವುದೋ 100 ಸಿನಿಮಾದಲ್ಲಿ 3 ಸಿನಿಮಾ ಮಾತ್ರ ಹೀರೋಯಿನ್ನ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ. ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್, ಕ್ಷಮಿಸಿ. ನಾನು ಇವತ್ತೇ ನೋಡಿದ್ದೀನ. ಬರೀ ಆ ಮಶಾಣದಲ್ಲಿ ಎಣ ಎತ್ತು ಊತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾವ್ರೆ. ನೋಡೋಣ ಅದು ಯಾವತ್ತು ನಮಗೂ ಆ ಭಾಗ್ಯ ಬರುತ್ತೆ. ಖುಷಿ ಇದೆ. ಎಲ್ಲರೂ ಹೇಳ್ದಂಗೆ ತುಂಬ ಒಳ್ಳೆ ಟೀಮ್ ಇದು. ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಮೊದಲಿಗೆ ಪುನೀತ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದು ಕೆಲಸ ಕೊಟ್ಟಿದ್ದಕ್ಕೆ. ಆಮೇಲೆ ನನಗೆ ತುಂಬ ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಹೇಳಕ್ಕೆ ಬರಲ್ಲ. ನಂಗೆ ತುಂಬ ಗೊತ್ತಿಲ್ಲ, ತುಂಬ ಬ್ಯುಸಿ ಇದ್ದ ಕಾರಣ ನಾನು ಒಂದು 2 ದಿನ ನೈಟ್ಗಳಿಗೆ ಶೂಟ್ ಮಾಡಿದ್ದೀನಿ. ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು. ಈಗ ಶೆಡ್ಯೂಲ್ ಬ್ರೇಕ್ ಇದೆ, ಮತ್ತೆ ಇನ್ನು ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ನನಗೊಂಚೂರು ಕತೆ ಹೇಳ್ಬಿಡಿ, ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ. ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅದೇ ಒಂಚೂರು ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ತುಂಬ ಮಾತಾಡಲ್ಲ. ಥ್ಯಾಂಕ್ ಯು. ಸರಿ ಹೋಗ್ಲಿಲ್ಲ 500ಗೆ, ಇನ್ನೂ ಸ್ವಲ್ಪ ವಿಸಿಲ್ ಬರಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.